ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ಗೆ ಎಲ್ಲ ಸತ್ಯ ಗೊತ್ತಾಗೋ ಪರಿಸ್ಥಿತಿ ಬಂದೇ ಬಿಡ್ತಾ. ಕಾರುಣ್ಯ ಹೇಳಿದ್ದೇನು ಆಗ್ತಿರುವುದೇನು ಕಾವೇರಿ ಕಂಬೆಯಿಂದ ನಿಂತು ಶಾಕ್ ಆಗಿದ್ಯಾಕೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ಇಲ್ಲಿ ಕೀರ್ತಿ ಮಾಡಿದ ಅವಾಂತರ ಈ ಕಡೆ ಕಾವೇರಿ ಅವರನ್ನ ಜೈಲ್ ಕಂಬೆ ಹಿಂದೆ ನಿಲ್ಲುವ ಹಾಗೆ ಮಾಡಿದ. ಅಂದು ಕಾವೇರಿ ಆಡಿದ ಮಾತುಗಳು ಕೀರ್ತಿಯನ್ನ ಮನನ ಕೆಡಿಸಿದ. ಹಾಗಾಗಿ ಕೀರ್ತಿ ತಗೊಂಡಂತಹ ಆ ಒಂದು ಸ್ಟೆಪ್ ಕಾವೇರಿ ಅವ್ರಿಗೆ ಇಂತಹ ಪರಿಸ್ಥಿತಿಯನ್ನ ತಂದಿಟ್ಟಿದೆ. ಹಾಗಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಈ ಕಡೆ ವೈಷ್ಣವ್ ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ವಿಶ್ ಮಾಡಬಾರ್ದು. ಜೊತೆಗೆ ಲಕ್ಷ್ಮಿಗೆ ನನಗೆ ಲಿಮಿಟೇಷನ್ಸ್ ತೋರಿಸಿದಾಳೆ ಅಂದಮೇಲೆ ಅವಳಿಗೂ ಕೂಡ ಅವಳ ಲಿಮಿಟೇಷನ್ಸ್ನ ತೋರಿಸ್ಲೇಬೇಕು ಅಂತ ಕೀರ್ತಿ ಡಿಸೈಡ್ ಮಾಡ್ಕೋತಾಳೆ. ಹಾಗಾಗಿ ಬೆಳಗ್ಗೆ ಲಕ್ಷ್ಮಿ ಬರ್ಡೇ ದಿನ ಯಾವುದೇ ಕಾರಣಕ್ಕೂ ವೈಷ್ಣವ್ ಲಕ್ಷ್ಮಿ ಬರ್ಡೇ ಬಗ್ಗೆ ಯೋಚನೆ ಮಾಡಬಾರ್ದು ಅನ್ನುವ ಇಂಟೆನ್ಷನಿಂದ, ಜೊತೆಗೆ ಅವರ ಒಂದು ಪ್ರಪೋಸ್ ಆಗಿ 3 ವರ್ಷಗಳಾಗಿದ್ರಿಂದ ಬೆಳಗ್ಗೆನೆ ಸಖಿ ವಿಡಿಯೋನ ಕಳಿಸೋದ್ರ ಮುಖಾಂತರ ಅವನ ಮೈಂಡ್ನ ಡೈವರ್ಟ್ ಮಾಡ್ತಾಳೆ. ಇದರಿಂದ ಸಿಟ್ಟಾಗಿರೋ ವೈಷ್ಣವ್ಗೆ ಮತ್ತೆ ಬಂದು ಕೀರ್ತಿ ಬೊಕ್ಕೆ ಕೊಟ್ಟು ನೀನು ಮರ್ತು ಹೋಗಿರ್ತೀಯ, ತುಂಬಾ ಮೆಮೊರೇಬಲ್ ಡೇ ಇದು, ಅದನ್ನು ನಾನು ನೆನಪಿಸ್ತೀನಿ ಅಂತ ಹೇಳ್ತಿದ್ದಾಗೆ ವೈಷ್ಣವ್ ಸಿಟ್ಟಾಗ್ತಾನೆ. ಇದು ನನ್ನ ಬರ್ಡೇಗೋಸ್ಕರನೇ ಆಗ್ತಿರೋದು ಅಂತ ಲಕ್ಷ್ಮಿ ಅನ್ಕೋತಾಳೆ, ಮನೆಯವರೆಲ್ಲರೂ ಕೂಡ ಹಾಗೆ ಅನ್ಕೋತಾರೆ. ಆದರೆ ವೈಷ್ಣವ್ಗೆ ಅದು ಕಿಂಚಿತ್ತು ನೆನಪಿರುವುದಿಲ್ಲ. ಲಕ್ಷ್ಮಿ ಬರ್ಡೇ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ಮನೇಲಿ ಎಲ್ಲರೂ ವಿಶ್ ಮಾಡ್ತಾರೆ, ಬಟ್ ವೈಷ್ಣವ್ ವಿಶ್ ಮಾಡೋದಿಲ್ಲ. ಕೀರ್ತಿಗೂ ಕೂಡ ಇದೇ ಬೇಕಿತ್ತು, ತಾನು ಗೆಲುವಿನ ನಗೆಯನ್ನು ಬೀರ್ತಿದ್ದಾಳೆ. ಆದರೆ ಎಲ್ಲವೂ ಕೂಡ ಒಂದು ಕ್ಷಣ ಉಲ್ಟಾ ಹೊಡೆಯುತ್ತೆ. ಸುಪ್ರೀತ್ ಅವರು ವೈಷ್ಣವ್ಗೆ ಹೇಳಿದ್ದೆ ತಡ ವೈಷ್ಣವ್ಗೆ ತನ್ನ ತಪ್ಪಿನ ಅರಿವಾಗತ್ತ. ಜೊತೆಗೆ ನಾನು ಬೇಕು ಅಂತ ಮಾಡಿದ್ದಲ್ಲ, ಅವ್ರ ಬರ್ಡೇ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅಂತಾನ. ಆದರೆ ಅದರ ನಡುವೆ ಲಕ್ಷ್ಮಿ ಭಾಗ್ಯ ಹತ್ರ ಇಲ್ಲದೆ ಇರೋದನ್ನ ಹೇಳಿ ತನ್ನ ಗಂಡ ತುಂಬ ಚೆನ್ನಾಗಿ ವಿಶ್ ಮಾಡಿ ಬರ್ಡೇ ಗಿಫ್ಟ್ ಕೊಟ್ಟು ಆಚರಿಸ್ತಿದ್ದಾರೆ ಅನ್ನೋ ಮಾತುಗಳು ವೈಷ್ಣವ್ ಕಿವಿಗೆ ಬೀಳತ್ತೆ. ಇದರಿಂದ ಅವನಿಗೆ ಲಕ್ಷ್ಮಿ ಬಗ್ಗೆ ಇರುವ ಅಭಿಮಾನ ಜಾಸ್ತಿ ಆಗತ್ತೆ. ತನ್ನ ಹೆಂಡತಿಗೆ ಸರಿಯಾದ ಯೋಗ್ಯನಾದವನಲ್ಲ ನಾನು, ಒಂದು ಬೇಸಿಕ್ ಮ್ಯಾಟರ್ನೇ ತಿಳ್ಕೊಳ್ಳಿಲ್ಲವಲ್ಲ, ನಾನು ತಪ್ಪ ಮಾಡಿದ್ದೀನಿ, ನಿಜವಾಗ್ಲೂ ನಾನು ಒಳ್ಳೆ ಗಂಡ ಅಲ್ಲ ಹೆಂಡತಿಗೆ ಅಂತ ಅಮ್ಮನ ಹತ್ರ ಹೇಳಿ ಅವರು ಹೇಳೋದಕ್ಕಿಂತ ಜಾಸ್ತಿ ಅವ್ರ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೋತಾರೆ. ಬಟ್ ಇರ್ತಕ್ಕಂಥ ಸಮಯದಲ್ಲಿ ಅದು ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತನ್ನ ಕೈಯಾರಿ ಕೇಸರಿಬಾತ್ ಕೇಕ್ನ ಮಾಡಿ ತನ್ನ ಹೆಂಡತಿಗೋಸ್ಕರ ಕಟ್ ಮಾಡೋದಕ್ಕೆ ಇಟ್ಟು ಕೀರ್ತಿನ ಕರೀತಾರೆ. ಬಿಕಾಸ್ ಅವ್ರಿಗೆ ಗೊತ್ತಾಗತ್ತೆ ಕೀರ್ತಿ ಯಾಕೆ ಇಷ್ಟೆಲ್ಲ ಮಾಡಿದ್ಲು ಅಂತ. ಈ ಕಡೆ ಕೀರ್ತಿ ಅಂತೂ ಕೋಪ ಮಾಡ್ಕೋತಾಳೆ, ಬಿಕಾಸ್ ತಾನು ಅನ್ಕೊಂಡಿದ್ದು ಏನೂ ಆಗಿಲ್ಲ ಅಂತ. ಬಟ್ ಲಕ್ಷ್ಮಿಗೆ ತುಂಬಾ ಖುಷಿ ಆಗತ್ತೆ. ಆದರೆ ಇಷ್ಟೆಲ್ಲ ಬೋಡೆ ಮಾಡಿ ಕೇಕ್ ಕಟ್ ಮಾಡಿಸಿದ್ರು ಕೂಡ ಈ ಕಡೆ ಕೀರ್ತಿ ಮತ್ತೆ ವೈಷ್ಣವ್ ಕಾಲೆಳಿತಾಳೆ, ಸಿಟ್ಟು ಜಾಸ್ತಿ ಮಾಡ್ತಾಳೆ. ಮನೆಯಲ್ಲಿ ಮುಗಿಸ್ಬಿಟ್ಟಿಯಲ್ಲ, ಯಾಕೆ ನಿನಗೆ ಹೊರಗಡೆ ಕರ್ಕೊಂಡು ಹೋಗೋದು ಕಷ್ಟ ಅಲ್ವಾ, ನಾನೇ ನೆನಪಾಗ್ತೀನಿ ಅಂತದಾಗೆ ವೈಷ್ಣವ್ ಲಕ್ಷ್ಮಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. ಗಿಫ್ಟ್ ಕೊಡ್ತಾರೆ ಸ್ಯಾರಿನ. ಬಟ್ ಇಲ್ಲಿ ಪ್ರತಿ ಹಂತದಲ್ಲೂ ಲಕ್ಷ್ಮಿ ಅನ್ಕೊಳ್ಳೋದು ನನಗೋಸ್ಕರ ಮಾಡ್ತಿದ್ದಾರೆ ಅಂತ. ಬಟ್ ಅದು ಆಗ್ತಿರೋದು ಜಸ್ಟ್ ಕೀರ್ತಿಯ ಸಿಟ್ಟಿಗೋಸ್ಕರ, ಕೀರ್ತಿ ಮೇಲಿನ ಸಿಟ್ಟಿಗೋಸ್ಕರ. ತಾನು ಅವಳು ಹೇಳಿದಾಗಲ್ಲ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ವೈಷ್ಣವ್ ಪ್ರತಿಯೊಂದನ್ನು ಕೂಡ ಮಾಡ್ತಿದ್ದಾನೆ. ಆದರೆ ಇದೆಲ್ಲವೂ ಕೂಡ ಇದಕ್ಕೋಸ್ಕರ ನಡೀತಿದೆ ಅನ್ನೋದೇನಾದ್ರೂ ಗೊತ್ತಾದ್ರೆ ಸ್ವಾಭಿಮಾನಿ ಲಕ್ಷ್ಮಿ ಏನ್ ಮಾಡಬಹುದು, ಅವಳಿಗೆ ಯಾವ ರೀತಿ ಆಗಬಹುದು ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ಇಲ್ಲಿ ವೈಷ್ಣವ್ ಕೀರ್ತಿ ಚಾಲೆಂಜ್ಗೋಸ್ಕರ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮತ್ತೆ ಕೀರ್ತಿ ಎಡವಟ್ಟು ಮಾಡ್ತಾಳೆ. ಅಲ್ಲಿ ಕೀರ್ತಿನೂ ಕೂಡ ಕಾಣ್ದಾಗ ಹೋಗಿ ಅಲ್ಲಿ ಮತ್ ಬರೋ ಔಷಧಿ ವೈಷ್ಣವ್ ಕೊಡೋ ರೀತಿ ಮಾಡ್ರೆ ಅದು ಅಲ್ಲಿ ಲಕ್ಷ್ಮಿ ಕೊಡ್ದು ಬಿಡ್ತಾಳೆ. ಹೀಗಾಗಿ ಅದು ಎಕ್ಸ್ಚೇಂಜ್ ಆಗತ್ತೆ ಮತ್ತು ಅಮಲಿ ಇರುತ್ತೆ. ಲಕ್ಷ್ಮಿಗೆ ತುಂಬಾನೇ ಕ್ಯೂಟ್ ಆಗಿ ನಡ್ಕೋತಿದ್ದಾಳೆ. ಎಂದೂ ಕಾಣದ ಲಕ್ಷ್ಮಿಯನ್ನ ಕಾಣ್ತಿದ್ದಾನೆ ವೈಷ್ಣವ್. ಜೊತೆಗೆ ಲಕ್ಷ್ಮಿ ತನ್ನ ಮೇಲೆ ಎಷ್ಟು ಪ್ರೀತಿ ಪ್ರಾಣ ಇಟ್ಟಿದ್ದಾಳೆ ಅಂತಲೂ ಕೂಡ ಗೊತ್ತಾಗತ್ತೆ. ಅವರು ಎಷ್ಟು ಒಳ್ಳೆಯವರು ಅನ್ನೋ ಸತ್ಯದ ಜೊತೆಗೆ ಅವರ ಪ್ರೀತಿಯ ಗಾಢತೆ ಇಲ್ಲಿ ವೈಷ್ಣವ್ಗೆ ಅರಿವಾಗತ್ತೆ. ಇದರಿಂದಾಗಿ ಕಾವೇರಿಯವರು ತುಂಬ ಸಿಟ್ಟಾಗ್ತಾರೆ, ಎಲ್ಲದಕ್ಕೂ ಕೂಡ ಕೀರ್ತಿನೇ ಕಾರಣ ಅಂತ ಹೇಳಿ. ಆದರೆ ಇಲ್ಲಿ ಮನೆಗೆ ಬರ್ತಿದ್ದಾಗೆ ವೈಷ್ಣವ್ ಮತ್ತು ಲಕ್ಷ್ಮಿ ಗೊತ್ತಾಗುತ್ತೆ ಕೀರ್ತಿಯಲ್ಲಿ ಹೋಗಿದ್ರು ಅಂತ. ಈ ಕಡೆ ವೈಷ್ಣವ್ಗೆ ಕೋಪ ಬಂದರೆ ಲಕ್ಷ್ಮಿ ಅಂತೂ ತೆಗೆದು ಹೋಗದಾಗಿ ನೇರವಾಗಿ ಬಾರಿಸ್ತಿದ್ದಾರೆ. ಯಾವಳು ನೀನೊಂದು ಗಂಡ ಹೆಂಡತಿ ನಡುವೆ ಏನು ಬರೋದು, ಮಧ್ಯ ಅಲ್ಲಾಡ್ಸ್ಕೊಂಡು ಬರ್ತೀಯಲ್ಲ, ನಾಚಿಕೆ ಆಗಲ್ವಾ, ನೆನ್ನೆ ತಾನೇ ಅಷ್ಟೆಲ್ಲ ಬುದ್ಧಿ ಹೇಳಿದ್ದೀನಿ, ನನ್ನ ಗಂಡ ನಾನು, ನನ್ನ ಇಷ್ಟ, ನನ್ನ ಮನೆ ಅಂತ. ಈ ಕಡೆ ವೈಷ್ಣವ್ ಕೂಡ ಅದೇ ರೀತಿ ಮಾತಾಡ್ತಾನೆ. ಇದರಿಂದಾಗಿ ಕೀರ್ತಿಗೆ ತುಂಬಾ ಬೇಜಾರ ಆಗತ್ತೆ. ವೈಷ್ಣವ್ ಒಳಗಡೆ ಹೋಗ್ತಿದ್ದಾಗೆ ಲಕ್ಷ್ಮಿ ಜೊತೆ ಈ ಕಡೆ ಕಾವೇರಿ ಅವ್ರು ಬರ್ತಾರೆ. ಏನ್ ಮಾಡಿದೆ, ಇದಕ್ಕೆಲ್ಲ ಕಾರಣ ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ಎಡ್ವಟ್ ಮಾಡೋದು ಅಂದ್ರೆ ನೀನೇನ, ಸುಮ್ಮನೆ ವಿಶ್ ಮಾಡಿ ಹೋಗ್ತಿದ್ದ ಅವನ ರೇಗತ್ಸಿ ಇದೆಲ್ಲವನ್ನ ಕೂಡ ಮಾಡುವ ಹಾಗೆ ಮಾಡಿದೆ ನೀನು ಅಂತ ಹೇಳ್ತಿದ್ರೆ ಏನಾಡಿ ಮಾತಾಡ್ತಿದ್ರ ಅಂದಾಗ, ನಾನು ಇನ್ ಮುಂದೆ ನಿನ್ ಪರ ಇರಲ್ಲ, ನಿನ್ನನ್ನ ವೈಷ್ಣವ್ಗೆ ಮದ್ವೆ ಕೂಡ ಮಾಡ್ಸಲ್ಲ,
ನನಗೂ ನಿನಗಿನ್ನೂ ಸಂಬಂಧ ಇಲ್ಲ ಅಂದ್ಬಿಡ್ತಾರೆ. ಇದರಿಂದ ಅವಳಿಗೆ ಆಗತ್ತೆ ಬಿಕಾಸ್ ತುಂಬಾ ಸ್ಯಾಕ್ರಿಫೈಸ್ ಮಾಡಿದಾಳೆ ಕೀರ್ತಿ ತನ್ನ ಪ್ರೀತಿಗೋಸ್ಕರ. ಜಸ್ಟ್ ತನ್ನ ಲವ್ ವೈಷ್ಣವ್ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಿದ್ಲೇ ಹೊರತು ಮತ್ತೊಂದು ಹುಡುಗಿಯ ಜೀವನ ಹಾಳಾಗ್ಬೋದು. ಅವಳ ಮನಸ್ಸಲ್ಲಿ ಎಷ್ಟೆಲ್ಲ ಭಾವನೆಗಳನ್ನು ಬೆಳೆಸ್ಕೋಬಹುದು ಗಂಡನ ಬಗ್ಗೆ. ಅವಳ ಒಂದು ಜೀವನನೇ ಶಾಶ್ವತವಾಗಿ ನಶ್ವರ ಆಗ್ಬಿಡತ್ತೆ ಅನ್ನೋ ಒಂದು ಸಣ್ಣ ಆಲೋಚನೆ ಇಲ್ಲದೆ ತನ್ನ ವೈಷ್ಣವ್ಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡಿ ಲಕ್ಷ್ಮಿ ಜೊತೆ ಮದುವೆ ಮಾಡಿಸ್ತಾಳೆ. ಆದರೆ ತನ್ನ ಸ್ವಾರ್ಥಕ್ಕೆ ಕೀರ್ತಿನ ಯೂಸ್ ಮಾಡ್ಕೊಂಡಂತಹ ಕಾವೇರಿ ಇವತ್ತು ಕೀರ್ತಿಗೆ ಕೈ ಕೊಡ್ತಾರೆ. ಇದರಿಂದ ಬೇಸತ್ತ ಕೀರ್ತಿ ಲೆಚ್ಚರ್ ಬರೆದಿಟ್ಟು ಇದಕ್ಕೆ ಕಾರಣ ಕಾವೇರಿ ಆಂಟಿ ಅಂತ ಹೇಳಿ ಹೊರಟೋಗ್ತಾಳೆ. ಆದರೆ ಇದರಿಂದ ಕಾರುಣ್ಯ ಅವರು ಅಪ್ಸೆಟ್ ಆಗಿ ಕಾವೇರಿ ಅವ್ರ ಮೇಲೆ ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ. ಈ ಒಂದು ಕಂಪ್ಲೇಂಟ್ ಲಾಂಚ್ ಆಗಿದ್ರಿಂದ ವೈಷ್ಣವ್ ಮನೆಯವ್ರು ಎಷ್ಟು ಕೇಳ್ಕೊಂಡ್ರು ವಾಪಸ್ ತಗೊಳ್ದೆ ಈ ಕಡೆ ಪೊಲೀಸ್ ಅವರಂತೂ ಲಾಯರ್ ಇಟ್ಕೊಂಡು ಕೋರ್ಟಲ್ಲಿ ನೋಡಿ ಅಂತ ಭೇಟಿ ಮಾಡಿ ಅಂತ ಹೇಳಿ ಕಾವೇರಿ ಅವ್ರನ್ನ ಎಳ್ಕೊಂಡು ಹೋಗಿ ಸೆಲ್ ಒಳಗಡೆ ಹಾಕ್ತಾರೆ. ಅಲ್ಲಿಗೆ ವೈಷ್ಣವ್ ಬಂದದೆ ಯಾಕಂటే ನಿಮಗೂ ಕೂಡ ಗೊತ್ತಲ್ವಾ, ನಿಮ್ಮ ಮಗಳೇ ಅಲ್ವಾ ನಮ್ಮ ಮನೆಗೆ ಬರೋದು, ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ, ಪ್ಲೀಸ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂದಾಗ ಯಾಕೆ ಅಂತ ಹೇಳಬೇಕಾ, ಮನೇಲಿ ಹೇಳಿದೆ ಅಲ್ವಾ ಅಂತ ಹೇಳ್ತಾರೆ. ಬಿಕಾಸ್ ಮನೇಲಿ ಹೇಳಿರ್ತಾರೆ ಕೀರ್ತಿ ಮನೆ ಬಿಟ್ಟು ಹೋಗಿದ್ದಾಳೆ, ಅದಕ್ಕೆ ಕಾವೇರಿ ಅವರು ಕಾರಣ ಅಂತ ಲೆಚ್ಚರ್ ಬರ್ದಿಟ್ಟು ಅಂತ. ಜೊತೆಗೆ ಇಲ್ಲಿ ವೈಷ್ಣವ್ನ ಅವರು ಸತ್ಯನ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ದಾರೆ ಕಾರುಣ್ಯ ಅವರು. ನೋಡು ವೈಷ್ಣವ್, ನಿನ್ನ ಕೀರ್ತಿ ಮದುವೆ ನಿಂತೋಗಕ್ಕೆ ಕಾರಣ ಬೇರೆ ಯಾರೂ ಅಲ್ಲ ನಿನ್ನಮ್ಮ ಅಂತ. ಬಟ್ ಇದು ನಂಬೋಕೆ ವೈಷ್ಣವ್ ಅಸಾಧ್ಯವಾಗುತ್ತೆ. ಬಟ್ ಆದರೂ ಕೂಡ ಹೇಳ್ತಿದ್ದಾಗ ಈ ಕಡೆ ಕಾವೇರಿ ಅವರು ಶಾಕ್ ಆಗಿದ್ದಾರೆ. ವೈಷ್ಣವ್ ಈ ಕಡೆ ಬರೋಕ್ಕೂ ಆಲ್ರೆಡಿ ಕಾರುಣ್ಯ ಅವ್ರನ್ನ ಕಾವೇರಿ ಅವರು ಯಾಕೆ ರೀತಿ ನಡ್ಕೋತಿದ್ಯಾ, ನಾನು ಯಾಕೆ ಕಾರಣ ಆಗ್ತೀನಿ ಅಂತಿದ್ದಾರೆ. ಯಾಕೆ ಕಾರಣ ಆಗಲ್ಲ, ನೀನೇ ತಾನೇ ನನ್ನ ಮಗಳ ಮದುವೆನ ತಡೆದಿದ್ದು. ಅದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ಎಲ್ಲ ಕೂಡ ನನಗೆ ಗೊತ್ತು, ನನ್ನ ಮಗಳು ಎಲ್ಲ ಹೇಳಿದಾಳೆ ಅಂತ ಅನ್ಕೋತಿದ್ದಾಗೆ ಕಾವೇರಿ ಅವರು ಶಾಕ್ ಆಗ್ತಾರೆ. ಅಯ್ಯೋ ಏನಪ್ಪ ಇದು, ಇವಳು ಬಾಯಲ್ಲಿ ಯಾವುದು ಕೂಡ ನಿಲ್ಲೋಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ಒಪ್ಕೊಳ್ಳೋಕೆ ಮುಂದೆ ಆಗೋದಿಲ್ಲ. ನಿನ್ನ ಮಗಳು ಏನು ಅಂತ ನಿನಗೆ ಗೊತ್ತಲ್ವ, ಅವಳು ಹುಚ್ಚಾಟದ ಮಾತುಗಳನ್ನ ನಂಬ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ಯಾ. ನಾನು ಯಾಕೆ ನನ್ನ ಮಗನ ಜೀವನ ಹಾಳು ಮಾಡಲಿ, ನನಗೇನೂ ಕೂಡ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಮನೇಲಿ ಲಕ್ಷ್ಮಿಗೆ ವಿದೆಯ ಮುಖಾಂತರ ಇಲ್ಲಿ ಕಾವೇರಿ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆದರೆ ಇಡೀ ಮನೆ ಅವರು ಅದನ್ನು ಹೈಡ್ ಮಾಡ್ತಿರುತ್ತೆ. ಯಾಕೆ ಇವರು ಇದೆಲ್ಲ ವಿಷಯನ ಮುಚ್ಚಿಡ್ತಿದ್ದಾರೆ ಅಂತ ಲಕ್ಷ್ಮಿ ಕೇಳಿದಾಗ ಯಾಕೆ ಅಂದರೆ ನಿನ್ನ ಯೋಗ್ಯತೆ ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ. ಅದಕ್ಕೋಸ್ಕರ ಈಗಲಾದರೂ ಗೊತ್ತಾಯ್ತಾ ನಿನ್ನ ಯೋಗ್ಯತೆ ಏನು ಅಂತ. ಒಂದು ವಿಷಯ ತಿಳ್ಕೊ, ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು. ಅವತ್ತು ಅಣ್ಣಂಗೆ ಇವತ್ತು ಅಮ್ಮಂಗೆ ಎಲ್ಲ ನಿನ್ನಿಂದಾನೆ, ನೀನೇ ಕಾರಣ. ನೀನು ಮನೆಗೆ ಬರದೇ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಅಂತಂದ್ರೆ ಏನು ಮಾತಾಡ್ತಿದ್ಯಾ. ನೀನು ಅಮ್ಮನ ಜೈಲಿಂದ ಹೇಗೆ ಬಿಡಿಸ್ಬೇಕು ಅನ್ನೋದು ಬಿಟ್ಟು ಇವಳ ಜೊತೆ ಜಗಳ ಮಾಡ್ಕೊಂಡು ನಿಂತಿದ್ಯಲ್ಲ, ಏನು ಹೇಳಬೇಕು ಅಂದಾಗ ಹೌದು ನಾನು ಇದೇ ರೀತಿ ಆಡೋದು, ಇವಳಿಂದ ಆಗ್ತಿದೆ ಅಂದಮೇಲೆ ಇವಳಿಗಂದ ಇನ್ಯಾರ್ಗೆ ಅನ್ಬೇಕು ಅಂತ ಹೇಳ್ತಿದ್ದಾರೆ. ಜೊತೆಗೆ ಮನೆಗೆ ಸಂಬಂಧ ಪಡೆದವರೆಲ್ಲ ನನ್ನ ಹತ್ರ ಬಂದು ಮಾತಾಡಬೇಡಿ ಅಂತ ಹೇಳ್ತಿದ್ದಾಗೆ ಲಕ್ಷ್ಮಿ ರೇಗೋಕೆ ಮುಂದಾಗ್ತಿದ್ದಾಳೆ. ಫೈನಲಿ ಲಕ್ಷ್ಮಿ ಮುಂದೆ ಕೂಡ ಸತ್ಯ ತೆರೆದುಕೊಳ್ಳೋದ್ರಲ್ಲಿದೆ ಆ ಕಡೆ ವೈಷ್ಣವ್. ಹಾಗಿದ್ರೆ ಕತೆಗೆ ಒಂದು ಬೆಕ್ ಟ್ವಿಸ್ಟ್ ಸಿಗೋದ್ರ ಮೂಲಕ ಕತೆಗೆ ಒಂದು ಮಹಾ ತಿರುವು ಸಿಗ್ತಾ ಇದೆ. ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಷಯಕ್ಕೋಸ್ಕರ